ಇಂದು ವಿಶ್ವ ಪರಿಸರ ದಿನಾಚರಣೆ ಅಲ್ವಾ. ಈ ಪರಿಸರ ದಿನಾಚರಣೆ ಇವತ್ತು ಮಾತ್ರ ಸೀಮಿತ ಆಗಬಾರ್ದು, ಬರೀ ಸ್ಟೇಟಸ್ಗೋಸ್ಕರ ಆಗಬಾರ್ದು. ರಾಜಕಾರಣಿಗಳೇ ಆಗಲಿ, ಇಲ್ಲ ಯಾವುದೇ ಪಕ್ಷ ಇರಲಿ, ಇಲ್ಲ ಸೆಲೆಬ್ರಿಟಿಗಳೇ ಇರಲಿ, ಬರೀ ನೀವು ಇವತ್ತೊಂದು ಸ್ಟೋರಿ ಹಾಕೋಕ್ಕೋಸ್ಕರ ಇವತ್ತೊಂದು ಪರಿಸರ ದಿನಾಚರಣೆ ಆಚರಣೆ ಮಾಡೋಕ್ಕೆ ಹೋಗಬಾರ್ದು. ಇಡೀ ಭಾರತದಲ್ಲಿ ಅತಿ ಹೆಚ್ಚು ಆನೆಗಳು ಹೊಂದಿರೋ ರಾಜ್ಯ ಅದು ನಮ್ಮ ಕರ್ನಾಟಕ ಮಾತ್ರ. ಮತ್ತು ಅತಿ ಹೆಚ್ಚು ಹುಲಿಗಳು ಹೊಂದಿರೋ ಎರಡನೇ ರಾಜ್ಯ ಅದು ನಮ್ಮ ಕರ್ನಾಟಕ. ಹಾಗೆ ನಮ್ಮ ವಿಶ್ವ ಪರಂಪರೆಯ ದೈತ್ಯ ಕಾಡು ಪಶ್ಚಿಮಘಟ್ಟ ಬಂಡೀಪುರ, ಈ ಪ್ರಕೃತಿಗಳು ನಮ್ಮ ನಾಡಿನ ಹೆಮ್ಮೆ. ಸಾವಿರಾರು ಪಕ್ಷಿಗಳು, ಸಾವಿರಾರು ಪ್ರಭೇದ ಸಸ್ಯ ಗಿಡಗಳು, ದಟ್ಟ ಕಾಡು ಮತ್ತು ನದಿಗಳು ಮತ್ತು ಸರೋವರಗಳು ಎಲ್ಲ ನಮ್ಮ ನಾಡಿನ ಹೆಮ್ಮೆ. ಆದರೆ ಬೇಸರದ ಸಂಗತಿ ಏನಂದರೆ, ಇತ್ತೀಚಿನ ದಿನಗಳಲ್ಲಿ ಅಭಿವೃದ್ಧಿ ಹೆಸರಲ್ಲಿ ಪ್ರಕೃತಿನ ಮತ್ತು ವನ್ಯಜೀವಿಗಳನ್ನು ನಾಶ ಮಾರಣ ಹೋಮ ಆಗ್ತಿದೆ. ನಾವು ಯಾವಾಗಲೂ ಇದೇ ರೀತಿ ಪ್ರಕೃತಿ ವಿರುದ್ಧ ಪ್ರಕೃತಿಗೆ ಹೊಡೆಯೋಕೆ ಹೋದರೆ ಪ್ರಕೃತಿ ಲಾಸ್ಟಿಗೆ ನಮಗೆ ಒಂದಿನ ಹೊಡೆದು ಚಡ್ಡಿಯಲ್ಲಿ ನಿಲ್ಲಿಸಿಲ್ಲ ಅಂದರೆ ಕೇಳಿ, ಆ ದಿನ ಏನು ಹೆಚ್ಚು ದಿನ ಏನು ದೂರ ಇಲ್ಲ, ಆದಷ್ಟು ಬೇಗ ಬಂದೇ ಬರ್ತಿದೆ. ದಯವಿಟ್ಟು ಸರ್ಕಾರ, ನಾವು ಪ್ರಕೃತಿನ ಉಳಿಸಿಲ್ಲಂದ್ರೂ ಸರಿಯೇ, ಅವುಗಳ ವಿರುದ್ಧ ಕೆಲಸ ಮಾತ್ರ ಮಾಡೋಕ್ಕೆ ಹೋಗ್ಬಿಡಿ. ಯಾಕೆಂದರೆ ಇವುಗಳಿಂದ ನಾವು ಇನ್ನೂ ಜೀವನ ಮಾಡ್ತಿದ್ದೀವಿ ಹೊರತು ನಮ್ಮಿಂದ ಇವುಗಳು ಜೀವನ ನಡೀತಿಲ್ಲ. ಯಾಕಂದರೆ ನಮಗೆ ಇವುಗಳ ಅವಶ್ಯಕತೆ ತುಂಬ ಇದೆ, ಅವುಗಳಿಗೆ ನಮ್ಮ ಅವಶ್ಯಕತೆ ಅಂತೂ ಒಂದು ಚೂರು ಇಲ್ಲ. ಅದಕ್ಕೋಸ್ಕರ ಪ್ರಕೃತಿ ಮೇಲೆ ದಯ ಇರಲಿ.